ತೆಲುಗಿನ ಬ್ರೋ ಸಿನಿಮಾ ಶೈಲಿಯಲ್ಲಿಯೇ ಶ್ರೀರಾಮುಲುಗೆ ಸಚಿವ ನಾಗೇಂದ್ರ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬಳ್ಳಾರಿಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಸಚಿವ ನಾಗೇಂದ್ರ, ಕಳೆದ ಚುನಾವಣೆಯಲ್ಲಿ ಬಿಜೆಪಿಯವರು ನಮ್ಮ ಕಾರ್ಯಕರ್ತರನ್ನ ಬೆದರಿಸ್ತಾ ಇದ್ರು. ಈ ಬಾರಿ ನಮ್ಮ ಕಾರ್ಯಕರ್ತರ ತಂಟೆಗೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಬ್ರೋ ಅಂತ ವಾರ್ನ್ ಮಾಡಿದ್ದಾರೆ. ಈ ಬಾರಿ ನಮ್ಮ ಕಾರ್ಯಕರ್ತರ ತಂಟೆಗೆ ಬಂದ್ರೆ ಸುಮ್ಮನೆ ಬಿಡಲ್ಲ ಬ್ರೋ. ನಮ್ಮ ಕಾರ್ಯಕರ್ತರ ತಂಟೆಗೆ ಬಂದ್ರೆ ನಿಮ್ಮ ಕಾರ್ಯಕರ್ತರು ನಾವು ಮುಟ್ಟಲಿಲ್ಲ, ನಾವು ಹೇಳೋದಿಲ್ಲ. ನಮ್ಮ ಪ್ರಣಾಳಿಕೆ ಏನಿದೆಯೋ, ನಮ್ಮ ಕಾಂಗ್ರೆಸ್ ಪಕ್ಷ ಏನಿದೆಯೋ, ನಮ್ಮ ಕಾಂಗ್ರೆಸ್ ಪಕ್ಷ ಏನು ಹೇಳಿದೆಯೋ ಅದನ್ನು ಹೇಳ್ಕೊಂಡು ಹೋಗ್ತೇವೆ ಹೊರತು ಏನಾದ್ರೂ ಅಪ್ಪಿತಪ್ಪಿ ನಮ್ಮ ಒಂದು ಕಾರ್ಯಕರ್ತರಿಗೆ ಎಲ್ಲಾದ್ರೂ ಏನಾದ್ರೂ ಟಚ್ ಮಾಡಿದ್ರೆ ನಾವೊಂದು ಬಿಡಲ್ಲ ಬ್ರೋ. ನಿನ್ನ ಮನೆಯಲ್ಲ ಈ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಪರ ಶಿವಾನಂದ ಪಾಟೀಲ್ ಪ್ರಚಾರವನ್ನ ಮಾಡಿದ್ರು. ಇನ್ನು ಮತ ಪ್ರಚಾರದ ವೇಳೆ ಮಾತನಾಡಿದ ಅವರು, ಮೈಸೂರು ಮಹಾರಾಜರನ್ನ ಜನಪ್ರತಿನಿಧಿಯನ್ನಾಗಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಮಹಾರಾಜರು ಇಂದು ರೋಡಲ್ಲಿ ನಿಂತು ಮತ ಕೇಳ್ತಾರೆ ಅಂದ್ರೆ ಅದಕ್ಕೆ ನಮ್ಮ ಪಕ್ಷವೇ ಕಾರಣ. ರಾಜನನ್ನ ಪೋತರಾಜ ಮಾಡೋದು ಗೊತ್ತು. ಪೋತರಾಜನನ್ನ ರಾಜನನ್ನಾಗಿ ಮಾಡುವ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ ಅಂತ ಹೇಳಿದ್ರು. ಇವತ್ತು ಮೈಸೂರು ಮಹಾರಾಜರನ್ನು ಜನಪ್ರತಿನಿಧಿಯಾಗಿ ಮಾಡತಕ್ಕಂಥ ಕೆಲಸ ಯಾರಾದರೂ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅನ್ನೋದು ನೀವು ಯಾರು ಕೂಡ ಮರಿಬಾರ್ದು. ಇವತ್ತು ನಿಮ್ಗೆ ಗೊತ್ತಿದೆ, ಮೈಸೂರು ಮಹಾರಾಜ ರೋಡ್ ಮೇಲೆ ನಿಂತು ಇವತ್ತು ಮತ ಕೇಳ್ತಾನೆ. ಇವತ್ತಿದು ಕಾಂಗ್ರೆಸ್ ಶಕ್ತಿ. ಮತ್ತೆ ನಿಮ್ಗೆ ಗೊತ್ತಿದೆ, ರಾಜನು ಇದು ಹೋದ್ ರಾಜ ಮಾಡತಕ್ಕಂಥ ಶಕ್ತಿ ಕೂಡ ಕಾಂಗ್ರೆಸ್ ಇದೆ. ಹೋದ್ ರಾಜನು ಇದು ರಾಜ ಮಾಡತಕ್ಕಂಥ ಶಕ್ತಿ ಕೂಡ ಕಾಂಗ್ರೆಸ್ ಇದೆ ಅನ್ನೋದು ಯಾರು ಕೂಡ ಮರಿಬಾರ್ದು. ಇವತ್ತು ಮೈಸೂರು ಮಹಾರಾಜರನ್ನು. ಇನ್ನು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಮತಯಾಚನೆಯನ್ನ ಮಾಡಿದ್ರು. ಇದೇ ವೇಳೆ ಮಾತನಾಡಿದ ಸಂಯುಕ್ತ, ನಮ್ಮ ತಂದೆ ನನ್ನನ್ನ ನಿಮ್ಮ ಉಡಿಯಲ್ಲಿ ಹಾಕಿದ್ದಾರೆ. ಒಂದು ಅವಕಾಶವನ್ನ ಕೊಡಿ, ನಿಮ್ಮ ಜೀತದಾಳಾಗಿ ಮನೆ ಕೆಲಸವನ್ನ ಮಾಡ್ತೀನಿ ಅಂತ ಬೇಡಿದ್ದಾರೆ. ಜೊತೆಗೆ ನಾನು ಚಿಕ್ಕವಳಿದ್ದಾಗ ಪ್ರಧಾನಿ ಆಗ್ಬೇಕೆಂದು ಹೇಳ್ತಾ ಇದ್ದೆ. ಆದ್ರೆ ಈಗ ನನ್ನನ್ನ ಚುನಾವಣೆಯಲ್ಲಿ ಗೆಲ್ಲಿಸಿ ಸಂಸದೆಯನ್ನಾಗಿ ಮಾಡಿ ಮುಂದೆ ಒಂದು ದಿನ ನಾನು ಪ್ರಧಾನಿ ಆಗಬಹುದು ಅಂತ ಹೇಳಿದ್ದಾರೆ. ನಾನು ಭಾರತ ದೇಶದ ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೇಳಿದ್ದಾರೆ. ಯೋಗ ಕೂಡ್ ಬಂದಿದ್ದೆ ಅಂತಂದ್ರ ನಾಳೆ ಆಗ್ಬೋದು. ಹೌದಿಲ್ಲ, ಟೀಚರ್ಸ್ ಹೇಳಿದ್ರು, ಸೈಕ್ಲ ದೊಡ್ಡ ಕಾಲದಲ್ಲಿ ಏನಾಗ್ತೀಯ ಅಂತ 2ನೇ 3ನೇ ದಿನ ನಾನು ಕೇಳಿದಾಗ ನಾನು ಅವ್ರಿಗೆ ಹೇಳಿದೆ, ನಾನು ಭಾರತ ದೇಶದ